ಸರ್ಕಾರಿ ಶಾಲೆಯಲ್ಲಿ ಮುಂಚೆ ಎಲ್ಲ ಜಾಸ್ತಿ ಈ ಪಾಸಿಂಗ್ ಪರ್ಸೆಂಟೇಜ್ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗೋದು. ಆದ್ರೆ ಇವಾಗ ಇಂಪ್ರೂವ್ ಆಗಿದೆ. ಅದಕ್ಕೆ ನಮ್ಮ ಟೀಚರ್ಸ್ ಕೂಡ ಶ್ರಮ ಪಟ್ಟಿದ್ದಾರೆ. ಸ್ಪೆಷಲ್ ಕ್ಲಾಸಸ್ ಸಾಯಂಕಾಲ ತಗೊಂಡಿದ್ದಾರೆ. ನಾವು ಸರ್ಕಾರದಿಂದಲೂ ಕೂಡ ಎಲ್ಲಾ ತರದ ಸಹಕಾರವನ್ನ, ಈ ಪ್ರೋತ್ಸಾಹಕ್ಕೆ, ಈ ವಿಶ್ವಾಸಕ್ಕೆ ನಮಗೆ ಇನ್ನೊಂದ್ ಸ್ವಲ್ಪ ದಾಖಲಾತಿ ಬಂದ್ಬಿಟ್ರೆ ನಾವ್ ಇನ್ನೂ ಖರ್ಚು ಮಾಡಿ ಇನ್ನೂ ಮುಂಚೂಣಿಗೆ ತಗೊಂಡು ಹೋಗ್ತಕ್ಕಂತ ವ್ಯವಸ್ಥೆಯನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚು ಸಹಕಾರವನ್ನ ಕೊಡೋದನ್ನ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ದಾಖಲಾತಿನೇ ನಮ್ಮ ಡೆಡಿಕೇಶನ್ ಇರಬೇಕು. ನಮ್ಮ ಆಂದೋಲನ ಸ್ಟಾರ್ಟ್ ಆಗ್ಬೇಕು. ದಾಖಲಾತಿ ಆಂದೋಲನ 14ನೇ ತಾರೀಕು ನವೆಂಬರ್ ಇಂದ ನಾವು ಶುರು ಮಾಡ್ತಕ್ಕಂತ ವ್ಯವಸ್ಥೆಯನ್ನು ಕೂಡ ನೀವು ಮಾಡ್ಬೇಕಾಗುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಾನು 6ನೇ ತಾರೀಕು ಏನು ಒಂದು 5 ದಿವಸದ ಹಿಂದೆ ಯೂಟ್ಯೂಬ್ ಅಲ್ಲಿ ಸಂವಾದವನ್ನ ನಾವು ಇಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೇಳಿದಿರಿ. ಯಾಕಂದ್ರೆ ಶಾಲಾ ಕೊಠಡಿಗಳ ದುರಸ್ಥಿತಿ, ಶೌಚಾಲಯಗಳ ನಿರ್ಮಾಣ ಅಂತ ಹೇಳಿ ಕೊಟ್ಟಿದ್ದೀರಿ. ಈ ಸತಿ ಶಾಲಾ ಕೊಠಡಿ ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಸುಮಾರು 850 ಕೋಟಿಯನ್ನ ಬಜೆಟ್ ಅಲ್ಲೂ ಕೂಡ ನಾವು ಇಟ್ಟಿದ್ದೀವಿ. ಇದು ಸಾಲಲ್ಲ. ಇದು ನಾನು ಏನ್ ಸಂಪೂರ್ಣವಾಗಿ ಎಲ್ಲಾ ಕೆಲಸ ಆಗ್ಬಿಡುತ್ತೆ ಅಂತ ಹೇಳಿ ಹೇಳೋದಿಲ್ಲ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಿಗೂ ಕೂಡ ಸಮಾನತೆ ಮತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡ್ಕೊಂಡು ನಾವು ಖರ್ಚು ಮಾಡ್ಬೇಕಾಗತ್ತೆ. ಅದನ್ನ ನೋಡ್ಕೊಂಡು ಒಂದ್ ಹಂತಕ್ಕೆ ಒಂದೊಂದೇ ಹಂತಕ್ಕೆ ಹೋಗೋಣ. ನಾ ಅದಕ್ಕೆ ಹೇಳೋದು, ಇದ್ರ ಜೊತೆಗೆ ನಿಮ್ಮ ಸ್ವಲ್ಪ ಸಹಾಯ ಹಸ್ತ, ಯಾರ್ಯಾರು ಸಹಾಯ ಮಾಡಕ್ಕಲ್ಲಿ ಹತ್ರ ಇದ್ದಾರೆ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಅವರು ಕೂಡ ಏನಾದ್ರು ಬಂದ್ಬಿಟ್ರೆ ಅದು ಬಹಳ ಮುಂಚೂಣಿಗೆ ಮತ್ತೆ ಸ್ಪೀಡ್ ಆಗುತ್ತೆ. ಮತ್ತೆ ಒಳ್ಳೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸನೂ ಕೂಡ ಅಲ್ಲಿ ಪೂರ್ಣ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದೇ ರೀತಿ ಹೊಸ ಕೊಠಡಿಗಳು, ಏನು ಶಾಲಾ ಕೊಠಡಿಗಳು ಹೋದ್ಸತಿನೂ ಕೂಡ 850 ಮತ್ತೆ ಈ ಸತಿ ದುರಸ್ಥಿತಿ ಮತ್ತೆ ಇದಕ್ಕೆ 2500 ಕೊಠಡಿಗಳು ಇದಾವೆ. ಎಲ್ಲ ನೋಡಿದ್ರೆ ನಾವು ಎಲ್ಲಾ ಕಡೆನೂ ಕೂಡ ಇಡೀ ಒಂದೊಂದು ಕ್ಷೇತ್ರಕ್ಕೆ ಒಂದು ಹಂತಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಕೊಡ್ಬೋದು. ಅದನ್ನ ಆದಷ್ಟು ಬೇಗ ನಾನು ಎಲ್ಲಾ ಶಾಸಕರಿಗೂ ಕೂಡ ಈಗಾಗಲೇ ನಮ್ಮ ಕ್ಯಾಬಿನೆಟ್ ಅಲ್ಲೂ ಪಾಸ್ ಆಗಿದೆ. ಮತ್ತೆ ಈ ಸತಿ ಬಹಳ, ಯಾಕೆಂದ್ರೆ ಪಾತ್ರೆ ಪಳಗ ಎಲ್ಲ ಸ್ವಲ್ಪ ಹಾಳಾಗಿದ್ದು ನನಗೆ ಗೊತ್ತಿದೆ. ನಾನು ಕೂಡ ಎಲ್ಲೋ ಒಂದ್ಸತಿ ಭೇಟಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದಾಗ, ಇಲ್ಲ ಮಧು ಎಲ್ಲರಿಗೂ ಕೂಡ ಪಾತ್ರೆ ಪಳಗಕ್ಕೂ ಕೂಡ ನೀವು ಸ್ವಲ್ಪ ಫೈನಾನ್ಸ್ ನ ಕೊಡ್ಬೇಕಾಗುತ್ತೆ, ದುಡ್ಡು ಕೊಡ್ಬೇಕಾಗುತ್ತೆ ಅಂತ. ಇದಕ್ಕೆ 16,347 ಶಾಲೆಗಳಿಗೆ ಅಡುಗೆ ಮನೆ ಆಧುನೀಕರಣ ಅಂದ್ರೆ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ, ಅಲ್ಲಿ ಏನಾದ್ರು ಸ್ವಲ್ಪ ಕೊರತೆ ಬಂದ್ರೆ ನೀವು ಕೂಡ ಸ್ವಲ್ಪ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ನಮ್ ದುಡ್ಡು ನಿಮ್ದು ಎಲ್ಲ ಸೇರಿಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತಕ್ಕಂಥದ್ದು ವ್ಯವಸ್ಥೆ ಇರುತ್ತೆ. ಅದಕ್ಕೆ SDMC ಅವರು, ಹೆಡ್ ಮಾಸ್ಟರ್, ನೀವೆಲ್ಲರೂ ಕೂಡ ಇದನ್ನ ಮಾತಾಡ್ಕೊಂಡು ನೀವು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಕೂಡ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಈ ಸಂದರ್ಭದಲ್ಲಿ ನೀವು ಅಡ್ಮಿಷನ್ ಜಾಸ್ತಿ ಮಾಡ್ಬೇಕು. ನಾವ್ ಯಾಕಂದ್ರೆ ಇಷ್ಟೊಂದು ಖರ್ಚು ಮಾಡ್ತಾ ಇದೀವಿ. ಅಡ್ಮಿಷನ್ ನೋಡಿ, ಅಜೀಂ ಪ್ರೇಮ್ಜಿ ಅವರು 1551 ಕೋಟಿ ಕೊಟ್ಟು ಸರ್ಕಾರಿ ಮಕ್ಕಳು ಇಲ್ಲ ಪೌಷ್ಟಿಕತೆಯಲ್ಲಿ ಇರ್ಬೇಕು, ಮಕ್ಕಳು ಶಾಲೆಗೆ ಬರ್ಬೇಕು, ಸರ್ಕಾರಿ ಶಾಲೆಗೆ ಬರ್ಬೇಕು, ಫ್ರೀ ಬುಕ್ ಕೊಡ್ತಾ ಇದೀವಿ. ಈಗ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈಗ ಫೈನಲ್ ಆಗಿ ಮತ್ತೆ ನಾಡಿದ್ದು ಕೂಡ ಫೈನಲ್ ಆಗಿ ಅನೌನ್ಸ್ ಮಾಡ್ತಾ ಇದೀವಿ, ನೋಟ್ ಬುಕ್ ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಆರ್ಥಿಕವಾಗಿ ಹೊರೆ ಆಗ್ಬಾರ್ದು, ಕಲಿಕೆಗೆ ಉಪಯೋಗ ಆಗಬೇಕು ಅಂತ ಹೇಳಿ ಇವತ್ತು ಸರ್ಕಾರದ ಹಣನ ಈವನ್ ನೋಟ್ ಬುಕ್ಗೂ ನಾವು ಕೊಡ್ತೀವಿ, ಬರೀ ಟೆಕ್ಸ್ಟ್ ಬುಕ್ಕಿಗೆ ಅಲ್ಲ ಅಂತ ಹೇಳಿದ್ರೆ. ಇಷ್ಟೊಂದು ಮಾಡ್ಬೇಕಾದ್ರೆ ನಿಮ್ಮ ಸಹಕಾರನು ಕೂಡ, ನಿಮ್ಮ ಸಹಾಯ ಹಸ್ತನು ಕೂಡ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ಯಾವಾಗ್ಲೂ ದುಡ್ಡು ಕೇಳ್ತಾ ಇದೀನಿ ಅಲ್ಲ, ಅದ್ರ ಜೊತೆಗೆ ಅಡ್ಮಿಷನ್ ಬೇಕು, ಅಡ್ಮಿಷನ್ ದಾಖಲಾತಿ ಜಾಸ್ತಿ ಆಗ್ಬೇಕು. ಅದಾಗಬೇಕಂದ್ರೆ ನಾವು ಏಪ್ರಿಲ್ ಮೇ ಜೂನ್ ಅಲ್ಲಿ ಮಾಡೋದಲ್ಲ, ಈಗ ಸ್ಟಾರ್ಟ್ ಮಾಡ್ಬೇಕು. 6 ತಿಂಗಳು ಮುಂಚೆ ಇತಿಹಾಸ ಇದು. ನಾವೇನಾದ್ರು ಇವಾಗ ಸ್ಟಾರ್ಟ್ ಮಾಡಿದ್ರೆ ದಾಖಲಾತಿ ನಿಮ್ ಶಾಲೆಯಲ್ಲಿ ಏನಿದೆ ಇವತ್ತು ಅದಕ್ಕಿಂತ ನೀವು 10% ಇಂದ ಹಿಡಿದು ಕೆಲವು ಕಡೆಗಂತೂ 30% ಆಗ್ತಾ ಇದೆ. ಯಾಕಂದ್ರೆ ದ್ವಿಭಾಷಾ, LKG UKG, ಒಳ್ಳೆ ಕಟ್ಟಡ, ಕೆಲವು ಕಡೆ KPS, ಮ್ಯಾಗ್ನೆಟಿಕ್ ಸ್ಕೂಲು, ಒಳ್ಳೆ ಸಹಕಾರವನ್ನು ಕೂಡ, ಇವೆಲ್ಲದೂ ಕೂಡ ನೋಟ್ ಬುಕ್ ನಾವು ಕೊಡೋದು, ಇದೆಲ್ಲ ನೋಡಿದಾಗ ದಾಖಲಾತಿಯ ಒಂದು ಏನು ಸಂದೇಶ ಏನ್ ಬರ್ತಾ ಇದೆ ನಮಗೆ, ಒಳ್ಳೆ ರೀತಿಯಲ್ಲಿ ಮುಂಚೂಣಿಯಲ್ಲಿ ಆಗೋದ್ರಿಂದ ಒಂದೊಂದು ಶಾಲೆನೂ ಕೂಡ ದಯವಿಟ್ಟು ನೀವು ಬಹಳ ಜವಾಬ್ದಾರಿಯಿಂದ ಇದನ್ನ ನೀವು ತಗೊಂಡ್ರೆ ನಮಗೆ ನಿಜವಾಗ್ಲೂ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಇಲಾಖೆಯಿಂದ ನಾವು ಟೀಮ್ ವರ್ಕ್ ಆಗಿ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಸರ್ಕಾರದ ಪಾಲ್ದಾರರು, ನೀವೆಲ್ಲರೂ ಇದ್ರೇನೆ ನಾವು ಮುಂದ್ ತಗೊಂಡು ಹೋಗೋದಕ್ಕಾಗುತ್ತೆ. ಅದಕ್ಕೆ ನಿಮ್ಮ ಸಹಕಾರ ಆ ಗ್ರೌಂಡ್ ಅಲ್ಲಿ ಬಹಳ ಮುಖ್ಯ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆಯಲ್ಲಿ ನೀವೇನು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇಟ್ಟಿದ್ರಿ, ದಯವಿಟ್ಟು ಅವತ್ತು ಎಲ್ಲರೂ ಕಂಪಲ್ಸರಿ ಬರ್ಲೇಬೇಕು. BOರು, DDP ನೀವು ಈ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನೋ ಎಕ್ಸ್ಕ್ಯೂಸಸ್ ಅಟ್ ಎನಿ ಕಾಸ್ಟ್. ಎಕ್ಸ್ಕ್ಯೂಸಸ್ ಬರೋದಿಲ್ಲ. ಮಕ್ಳು 2 ಇರ್ಲಿ, ಮಕ್ಳು 2,000 ಇರ್ಲಿ, ಇಲ್ಲ 4,000 ಇರ್ಲಿ, ಶಾಲೆಯಲ್ಲಿ ಎಲ್ಲರೂ ಕೂಡ ಬರ್ಬೇಕಾಗತ್ತೆ. ಪೇರೆಂಟ್ಸ್ ಟೀಚರ್ಸ್ ನ ತಂದೆ ತಾಯಿಯವ್ರನ್ನು ಕೂಡ ಅವ್ರನ್ನ ಕರಿಬೇಕಾಗುತ್ತೆ. ಮಧ್ಯದ ಊಟದ ವ್ಯವಸ್ಥೆ ನಮ್ಮ ಇಲಾಖೆ ವತಿಯಿಂದ ಅಲ್ಲೆಲ್ಲರೂ ಕೂಡ ಏನು ಮಾಡಿರ್ತಾರೆ ಅದೆಲ್ಲ ಡೈರೆಕ್ಷನ್ಸ್ ಹೋಗಿರ್ತದೆ, ಏನು ತೊಂದರೆ ಏನಿಲ್ಲ. ಆದ್ರೆ ಸಂಪೂರ್ಣವಾಗಿ ಮಕ್ಕಳ ಬಗ್ಗೆ
ಅವರ ಹಿತದೃಷ್ಟಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಸಂಪೂರ್ಣವಾಗಿ ಅವರ ಭವಿಷ್ಯಕ್ಕೆ ನಮ್ಮ ಸಂಪೂರ್ಣವಾಗಿ ಅವತ್ತಿನ ಇಡೀ ದಿವಸ ನಾವು ನಿಗದಿಪಡಿಸಿ ಅದಕ್ಕೆ ಮಾತ್ರ ಬೇರೆ ಕೆಲಸ ಎಲ್ಲ ಬಿಟ್ಟು ಬಿಡ್ಬೇಕು. ಯಾವ್ದೇ ಕೆಲ್ಸಕ್ಕೆ ಇರಲ್ಲ. ಕರೆಕ್ಟ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನ ಹೇಳಿರ್ತಾರೆ. ಎಲ್ಲರೂ ಕೂಡ ಬರ್ಬೇಕಂತೆ. ಲೇಟ್ ಆಗಿ ಬಂದ್ರು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಬಿ ಅವ್ರಿಗೆ CRP ಮತ್ತೆ BRP ಅವ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಸ್ಕೂಲ್ ಅವ್ರು ಜಾಯ್ನ್ ಆಗಿಲ್ಲ ನಮಗೆ ಗೊತ್ತಾಗುತ್ತಿಲ್ಲ. ಅದಕ್ಕೆ ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡಿ. ಮುಂಚೆನೆ ನಾವು ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಮಾತಾಡಿಸಿ ಮೀಟಿಂಗ್ಸ್ ಒಂದ್ ಹಂತಕ್ಕೆ ನೀವು ಶುರು ಮಾಡ್ಕೊಳ್ಳಿ.